ಹೆಸರು ರಾಮಕೃಷ್ಣ ಅಂತೇಳಿ. ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ಕುಪ್ಪಹಳ್ಳಿ ಗ್ರಾಮದಲ್ಲಿ ಚೌಡೇಶ್ವರಿ ದೇವಾಲಯ ಆವರಣದಲ್ಲಿ ಜನರ ಅಭಿವೃದ್ಧಿಗಾಗಿ ಡ್ರೀಮ್ ಡೆಲ್ ಕಂಪನಿ ಆರಂಭದ ಎಲ್ಲ ಫಲಾನುಭವಿಗಳಿಗೆ ಶುಭ ಸಂದೇಶ. ಈ ದಿನ ಕಾರ್ಯಕ್ರಮದಲ್ಲಿ ಸುಮಾರು 100 ಜನರಿಗೆ ಗ್ರಾಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಯಾವ ರೀತಿ ಕೆಲಸ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಸಲಹೆಗಳು ನೀಡಿದ ಡ್ರೀಮ್ ಡೆಲ್ ಕಂಪನಿಯ ವತಿಯ ಸುಮಾರು 24 ಫಲಾನುಭವಿಗಳಿಗೆ ಉಚಿತ ಗಿಫ್ಟ್ ಅನ್ನು ಕೂಪನ್ ಕಾರ್ಡ್ ಮುಖಾಂತರ ವಿಜೇತರಿಗೆ ನೀಡುತ್ತಾರೆ ಎಂಬುದಾಗಿ ಕಂಪನಿಯ ವ್ಯವಸ್ಥಾಪಕರು ಕಿಶನ್ ಭಟ್ ರವರ ಸಹಭಾಗಿತ್ವದಲ್ಲಿ ಕುಪ್ಪಹಳ್ಳಿ ಗ್ರಾಮದ ಮುಖಂಡರು ರಮೇಶ್, ಪದ್ಮಮ್ಮ, ಅಶೋಕ್, ನರೇಂದ್ರ, ರಾಧಾಕೃಷ್ಣ, ವಿ ಚೌಡೇಗೌಡ, ರಾಜಣ್ಣ, ಗೌತೇಶ್ ಹಾಗೂ ಊರಿನ ಹಿರಿಯರು ಮತ್ತು ಪ್ರಮುಖರು, ಯುವ ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಫಲಾನುಭವಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಕಂಪನಿ ವ್ಯವಸ್ಥಾಪಕರು ಮಾತನಾಡಿ, ಜನರಿಗಾಗಿ ಒಳ್ಳೆಯ ರೀತಿಯ ಜನರಿಗೋಸ್ಕರ ಕಂಪನಿ ಮಾಡಬೇಕು, ನಾವು ಬೆಳೆಯಬೇಕು, ಜನರನ್ನು ಬೆಳೆಸಬೇಕು. ಅಂತಹ ಕಂಪನಿ ಡ್ರೀಮ್ ಡೀಲ್ ಗ್ರೂಪ್ ಮಾಡಿರುವ ನಮ್ಮ ಸೇವಿಂಗ್ಸ್ ಪ್ಲಾನ್ ಪ್ರಕಾರ ಎಲ್ಲ ಫಲಾನುಭವಿಗಳಿಗೆ ಸಹಕರಿಸುತ್ತೇನೆ. ಉಚಿತ ಬಹುಮಾನ ನೀಡಲು ಈ ಸಭೆಯಲ್ಲಿ ಆರಂಭಿಸಿದ್ದೇವೆ. 2024ರಲ್ಲಿ ನಮ್ಮ ಕಂಪನಿ ವತಿಯಿಂದ ಸುಮಾರು 70,000 ಕಸ್ಟಮರ್ ಇದ್ದಾರೆ. ಪ್ರತಿ ತಿಂಗಳ 1,000 ಹಣ ಪಾವತಿ ಮಾಡಿ ಅನೇಕ ರೀತಿಯ ಚೀಟಿ ಮುಖಾಂತರ ಎಷ್ಟು ಬಹುಮಾನಗಳನ್ನು ವಿತರಣೆ ಮಾಡಿಕೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಕಸ್ಟಮರ್ಸ್ಗೆ ಕುಟುಂಬಕ್ಕೆ ಬೇಕಾದ ಅನೇಕ ಸೌಲಭ್ಯಗಳನ್ನು ಒದಗಿಸಿದ್ದೇವೆ. ಎಲೆಕ್ಟ್ರಾನಿಕ್ ಶೋರೂಮ್ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡುತ್ತೇವೆ. ಎಲ್ಲ ಫಲಾನುಭವಿಗಳು ಬನ್ನಿ. ಪ್ರತಿ ದಿನದಲ್ಲಿ ಟೈಮ್ ಪ್ರಕಾರ ಜನರಿಗೆ ನೀಡುತ್ತೇವೆ. ಮೋಸ ಮಾಡುವವರು ಕೆಲವೇ ದಿನಗಳಲ್ಲಿ ಇರುತ್ತಾರೆ. ನಮ್ಮ ಕಂಪನಿ ಕೋಟಿಗಳ ಹಣದಲ್ಲಿ ಜನರಿಗೆ ಕೆಲಸ ಮಾಡುತ್ತಿದ್ದೇವೆ. ನೀವು 1000 ಹಣ ನೀಡುವ ಕಷ್ಟದಲ್ಲಿ ನಿಮಗೆ ಸಹಾಯ ಸಿಗುತ್ತದೆ. ಈ ಸಭೆ ಮಾಡಿದ್ದು ಸುಮಾರು 100 ಜನರ ಕಂಪನಿಯ ಬಗ್ಗೆ ಎಲ್ಲ ಶೋರೂಮ್ಗಳ ಸಲಹೆಗಳನ್ನು ತಿಳಿಸುತ್ತೇವೆ. ಈ ಸಭೆಯಲ್ಲಿ ಎಲ್ಲರಿಗೂ ವಿಶೇಷತೆ ತಿಳಿಸುವುದು ಹೂವಳ್ಳಿ ಗ್ರಾಮದ ಫಲಾನುಭವಿ ವೆಂಕಟಾಚಲಪತಿ 2 ತಿಂಗಳು 2,000 ಚೀಟಿ ಹಣ ಕಟ್ಟಿದ್ದು, ಗೌತಮ್ ಹೆಸರಿನಲ್ಲಿ ಬಹುಮಾನ ವಿತರಣೆ, ಆಕ್ಟಿವ್ ಹೋಂಡಾ ಬಂಪರ್ ಡ್ರಾ ಪಡೆದರು. ಮುಂಬರುವ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಂಪನಿ ಶೋರೂಮ್ ಪ್ರಾರಂಭ ಮಾಡುತ್ತೇವೆ ಎಂಬುದಾಗಿ ಕಂಪನಿ ವ್ಯವಸ್ಥಾಪಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಬಹುಮಾನ ವಿತರಣೆ ಪಡೆದ ಎಂ ವೆಂಕಟಾಚಲಪತಿ, ಹೂವಳ್ಳಿ ಗ್ರಾಮದ ವಾಸವಾಗಿರುವ ಡ್ರೀಮ್ ಡ್ರಿಲ್ ಕಂಪನಿ ವತಿಯಿಂದ ನಮ್ಮ ಕುಟುಂಬಕ್ಕೆ ಬಹುಮಾನ ಸಹಕರಿಸಿದ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ನಮ್ಮ ಕುಟುಂಬದವರು ಸಂತೋಷ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗ್ರಾಮದ ಜನಸಾಮಾನ್ಯರಿಗೆ ರಮೇಶ್ ಮತ್ತು ನರೇಂದ್ರ ಹಾಗೂ ಸ್ನೇಹಿತ ಬಳಗದವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಆದಷ್ಟು ಜಾಸ್ತಿ ಜನಗಳಿಗೆ ತಲುಪಕ್ ನಾವು ಹೊರಟಿದೀವಿ. ಖಂಡಿತವಾಗ್ಲು ಇಲ್ಲಿ ಯಾರು ನಮ್ ಜೊತೆ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಒಂದು ಜೀವನ ಇದ್ದೇ ಇದೆ ಒಳ್ಳೆ. ಅದೇ ರೀತಿ ಯಾರು ಕಸ್ಟಮರ್ಸ್ ನಮ್ ಜೊತೆ ಕೈ ಜೋಡಿಸಿ ರೈಟ್ ನಿಮ್ಮ ಏನು 1,000 ನೀವು ಪಾವತಿ ಮಾಡ್ತಿರೋದು ಖಂಡಿತವಾಗ್ಲೂ ತುಂಬಾ ಸೇಫ್ ಆಗೇ ಇರುತ್ತೆ. ರೈಟ್ ಯಾವುದೇ ತರದ ಭಯ ಪಡುವಂತ ಅಗತ್ಯವಿಲ್ಲ ಖಂಡಿತವಾಗ್ಲು. ರೈಟ್ ಸೊ ಒಳ್ಳೆ ರೀತಿ ನಮ್ಮ ಕಸ್ಟಮರ್ಸ್ಗೂ ಕೂಡ ಒಂದು ಒಳ್ಳೆ ಪ್ರೈಸಸ್ ಗಳನ್ನ ಕೊಟ್ಟು ಯಾರು ಕಷ್ಟದಲ್ಲಿ ಇದ್ದಾರೆ ಅವರಿಗೊಂದು ಒಳ್ಳೆ ಏನ್ ಹೇಳೋದು ಜೀವನ ಇಲ್ಲಿಂದ ರೂಪಿಸಿ ಕೊಡ್ಬೇಕು ಅಂತ ಹೇಳಿ ಒಂದು ಯೋಚನೆಯನ್ನ ನಾವು ಈ ಕಂಪನಿನ ನಡೆಸ್ತಾ ಇದೀವಿ. ಸೊ ನೆಕ್ಸ್ಟ್ ಶೋರೂಮ್ಸ್ ಗಳನ್ನ ನಾವು ಇಂಡಿಯಾದಲ್ಲಿ ಓಪನ್ ಮಾಡ್ತೀವಿ. ನೆಕ್ಸ್ಟ್ ಹೇಳಂತಾರೆ ಹೆಲ್ಪಿಂಗ್ ಡ್ರೀಮ್ ಡೀಲ್ ಚಾರಿಟೇಬಲ್ ಟ್ರಸ್ಟ್ ಕೂಡ ನಾವು ನಡೆಸ್ತಾ ಇದೀವಿ. ಇವಾಗ ಸಣ್ಣ ಮಟ್ಟದಲ್ಲಿ ನಡೆಸ್ತಾ ಇದೀವಿ, ಜಾಸ್ತಿ ದೊಡ್ಡ ಮಟ್ಟದಲ್ಲಿ ನಡೆಸಬೇಕಾದ್ರೆ ಖಂಡಿತವಾಗ್ಲೂ ಕಂಪ್ನಿ ಕೂಡ ಬೆಳಿಬೇಕು ಅಷ್ಟೇ ದೊಡ್ಡ ಮಟ್ಟದಲ್ಲಿ. ಲಾಸ್ಟ್ ಒಂದು 2 ಮಕ್ಕಳಿಗೆ ಲೈಕ್ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ನಾವು ಫಂಡ್ಸ್ ಇಕ್ಕಟ್ಟ ಲೈಕ್ ಏನ್ ಹೇಳೋದು ಒಟ್ಟು ಮಾಡಿ ಕೊಟ್ಟಿದ್ವಿ. ಅದರಲ್ಲಿ ಒಂದು ಮಗು ತೀರ್ಕೊಳ್ತು. ಏನ್ ಹೇಳೋದು ಲೈಕ್ ಆದಷ್ಟು ನಮ್ಮ ಪ್ರಯತ್ನ ನಾವು ಮಾಡಿದ್ವಿ. ಆದ್ರೆ ಆ ಮಗುಗೆ ಲೈಕ್ ಆ ಒಂದು ಏನೋ ಟ್ರೀಟ್ಮೆಂಟ್
ತಲುಪ್ತಾ ಇರ್ಲಿಲ್ಲ, ಅಂದ್ರೆ ಕರೆಕ್ಟ್ ಆಗಿ ಅದು ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ ಮಗು ದೇಹ. ಸೊ ಅದರಿಂದಾಗಿ ಆ ಮಗುನ ಕಳ್ಕೊಂಡ್ವಿ. ಆದ್ರೆ 15-20 ಲಕ್ಷ ಕಲೆಕ್ಷನ್ ಮಾಡಿ ನಾವು ಆ ಮಕ್ಕಳಿಗೆ ಕೊಟ್ಟಿದ್ವಿ. ಆದಷ್ಟು ಆ ಮಗುನ ಏನ್ ಹೇಳೋದು ಉಳ್ಸಕ್ಕೋಸ್ಕರ ಪ್ರಯತ್ನ ಮಾಡಿದ್ವಿ. ಆದ್ರೆ ಸ್ವಲ್ಪ ಆಗ್ಲಿಲ್ಲ, ದೇವ್ರ ಇಚ್ಛೆ, ನಾವೇನು ಮಾಡಕ್ಕಾಗಲ್ಲ. ನಮ್ ಪ್ರಯತ್ನ ಅನ್ನೋದು ತುಂಬಾ ಅಗತ್ಯ ಆಗುತ್ತೆ, ರೈಟ್. ಸೊ ಡ್ರೀಮ್ ಡೀಲ್ ಚಾರಿಟೇಬಲ್ ಟ್ರಸ್ಟ್ ಇಂದ ನಾವು ಇದನ್ನು ಪ್ಲಾನ್ ಮಾಡ್ತಾ ಇದ್ವಿ. ಆದಷ್ಟು ಬಡವರು ಯಾರು ಇರ್ತಾರೆ, ಆದಷ್ಟು ಕಷ್ಟದಲ್ಲಿರುವಂತವ್ರಿಗೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ ಒಂದು ಯೋಚನೆಯಲ್ಲಿ ನಾವು ಇದನ್ನ ನಡೆಸ್ತೀವಿ. ಸೊ ನಾವಿವತ್ತು ನಮ್ಮ ಸರ್ಗೆ ಹೋದ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಸೀಸನ್ 2D ಸೊ ನಾವು ಇವತ್ತು ನಮ್ಮ ಆಗಸ್ಟ್ ತಿಂಗಳ ಸೀಸನ್ 2D ಇದರ ಡ್ರಾ ನಡೆಸಿದ್ವಿ ನಾವು. ಸೊ ಅದರಲ್ಲಿ ಬಂದಂತ ಸ್ಕೂಟಿ ಏನಿದೆ ಪ್ರೈಸ್ ಆಗಿ ಬಂದಿತ್ತು ಸರ್ಗೆ. ಸೊ ಅದನ್ನ ನಾವು ಇವತ್ತು ಹ್ಯಾಂಡ್ ಓವರ್ ಮಾಡ್ಕೊಡ್ತಾ ಇದ್ದೀವಿ ಸರ್ಗೆ. ಒಂದು ಜೋರಾದ ಚಪ್ಪಾಳೆ ಮತ್ತೊಮ್ಮೆ, ರೈಟ್. ನಮ್ಮ ವಿನ್ನರ್ಗೆ ಗೌತಮ್ ಅನ್ನುವಂಥ ಹೆಸರಲ್ಲಿ ಇವ್ರ ಮಗನ ಹೆಸರಲ್ಲಿ ಇವರು ಕಾರ್ಡ್ ಹಾಕಿದ್ರು. ಸೊ ಆ ಹೆಸರಿಗೆ ಇವತ್ತು ಪ್ರೈಸ್ ಬಂದಿದೆ. ಸೊ ಅದನ್ನ ನಾವು ಸರ್ಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ತಾ ಇದ್ದೀವಿ. ಕಂಗ್ರಾಚುಲೇಷನ್ ಸರ್ ಮತ್ತೊಮ್ಮೆ. ಇದೇ ರೀತಿ ದೊಡ್ಡ ದೊಡ್ಡ ಪ್ರೈಸಸ್ಗಳು ನಿಮ್ಗೆ ಬರಲಿ ಅಂತ ಕೇಳ್ಕೊಳ್ತೀನಿ ನಾನು. ಅದೇ ರೀತಿ ಇನ್ನೊಂದೆರಡು ಮಾತು ಸರ್, ನಿಮ್ಗೆ ಹೇಗೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಶ್ರೀನಿವಾಸಪುರ ತಾಲೂಕಲ್ಲಿ ಕುಪ್ಪಳ್ಳಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಸೊ ಇವತ್ತು ನಾವು ಇಲ್ಲಿ ಒಂದು 100 ಜನ ರೈಟ್ ಕಸ್ಟಮರ್ಸ್ ಗಳು ಯಾರಿದ್ದಾರೆ, ನಮ್ಮ ಡ್ರೀಮ್ ಡೀಲ್ ಕಸ್ಟಮರ್ಸ್ ಯಾರಿದ್ದಾರೆ, ಇವ್ರ ಜೊತೆ ಒಂದು ಪ್ರೋಗ್ರಾಮ್ ಅನ್ನ ನಾವು ಇವತ್ತು ನಡೆಸಿದೀವಿ. ಸೊ ಹೇಳೋದಂತಾದ್ರೆ ಇವತ್ತು ಈ ಪ್ರೋಗ್ರಾಮ್ ಅಲ್ಲಿ ನಮ್ಮ ಕಂಪನಿ ಬಗ್ಗೆ ಏನಿದೆ ಇದನ್ನ ನಾವು ತಿಳಿಸ್ಕೊಟ್ಟಿದೀವಿ ಎಷ್ಟೋ ಕಸ್ಟಮರ್ಸ್ಗೆ. ಡ್ರೀಮ್ ಡೀಲ್ ಗ್ರೂಪ್ ಯಾವ ರೀತಿ ಕೆಲಸ ಮಾಡುತ್ತೆ, ಡ್ರೀಮ್ ಡೀಲ್ ಗ್ರೂಪ್ ಅಂದ್ರೆ ಏನು, ಮೈನ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವು ಎಲೆಕ್ಟ್ರಾನಿಕ್ ಫರ್ನಿಚರ್ ಬಿಸ್ನೆಸ್ ಗಳಲ್ಲಿ ನಮ್ಮ ಶೋರೂಮ್ ಗಳನ್ನ ಹೊಂದಿದ್ದೇವೆ. ಬೆಂಗಳೂರಲ್ಲಾಗಿರ್ಲಿ, ಮೈಸೂರಲ್ಲಾಗಿರ್ಲಿ, ಅದೇ ರೀತಿ ಮಂಗಳೂರಲ್ಲಾಗಿರ್ಲಿ ನಮ್ಮ ಶೋರೂಮ್ ಗಳನ್ನ ಹೊಂದಿದ್ದೇವೆ. ಸೊ ಎಲೆಕ್ಟ್ರಾನಿಕ್ ಫರ್ನಿಚರ್ ಕಸ್ಟಮರ್ಸ್ ತಲುಪಿಸೋಕೋಸ್ಕರ ನಾವು ಒಂದು ಸೇವಿಂಗ್ಸ್ ಪ್ಲಾನ್ ಮುಖಾಂತರ ಇದನ್ನ ನಾವು ಕಸ್ಟಮರ್ಸ್ ತಲುಪಿಸ್ತಾ ಇದೀವಿ, ರೈಟ್. ಸೊ ಅದರ ಬಗ್ಗೆ ನಾವು ಒಂದು ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೋಸ್ಕರ, ತಿಳಿಸ್ಕೊಡ್ಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೀವಿ. ಸೊ ಅದೇ ರೀತಿ ಹೇಳೋದಂದ್ರೆ ಇವತ್ತು ಇಲ್ಲಿ ನಾವು ನಡೆಸಿದಂತ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು 24 ಸರ್ಪ್ರೈಸ್ ಗಿಫ್ಟ್ ಗಳನ್ನು ನಾವು ಕೊಡ್ತಾ ಇದ್ದೀವಿ ಇಲ್ಲಿ ಬಂದಿರುವಂತ ಗ್ರಾಹಕರಿಗೆ. ಸೊ ಅದೇ ರೀತಿ ಹೇಳೋದಂದ್ರೆ ನಮ್ಮ ಹಿಂದಿನ ತಿಂಗಳ ಡ್ರಾ ಏನ್ ನಡೆದಿತ್ತು, ರೈಟ್. ಸೊ ಆಗಸ್ಟ್ ಮಂತ್ ಡ್ರಾ, ರೈಟ್. ಸೊ ಆಗಸ್ಟ್ ಸ್ಕೂಟಿ ಒಬ್ಬರಿಗೆ ಗಿಫ್ಟ್ ಆಗಿ ಬಂದಿದೆ. ಸೊ ಅದನ್ನ ಕೂಡ ಇವತ್ತು ನಾವು ಹ್ಯಾಂಡ್ ಓವರ್ ಮಾಡ್ಲಿಕ್ಕಿದ್ದೇವೆ. ಸೊ ನಮ್ಮ ಹಿಂದೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಆ ಸ್ಕೂಟಿನ ನಾವು ನಮ್ಮ ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕಿದ್ದೇವೆ. ಸೊ ಅದೇ ರೀತಿ ಡ್ರೀಮ್ ಡೀಲ್ ಗ್ರೂಪ್ ಇವತ್ತು ಆದಷ್ಟು ಲೈಕ್ ಲಾಸ್ಟ್ 1 ವರ್ಷದಲ್ಲಿ 70,000 ಕಸ್ಟಮರ್ಸ್ ತಲುಪಿದೆ. ಅದೇ ರೀತಿ ಇನ್ನೂ ಆದಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ಡ್ರೀಮ್ ಡೀಲ್ ಬಗ್ಗೆ ತಿಳ್ಕೊಳ್ಳಿ, ರೈಟ್. ಕಂಪನಿ ಬಗ್ಗೆ ಯಾವುದೇ ತರದ ಮಾಹಿತಿ ಬೇಕಾದ್ರೂ ನಮ್ಮನ್ನ ಸಂಪರ್ಕಿಸಿ, ನಮ್ಮ ಜೊತೆ ಮಾತಾಡಿ, ರೈಟ್. ಕಂಪನಿಯ ಒಂದು ಭಾಗ ಆಗಿ ನೀವು ಕೂಡ ನಮ್ಮ ಜೊತೆ ಬನ್ನಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತಮ್ಮಲ್ಲಿ ಒಂದು ಮಾತು, ಎಸ್, ಇಡೀ ಪ್ರಪಂಚದಲ್ಲಿ ಕೆಲವೊಂದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಹೌದು ಹೌದು. ಈ ಒಂದು ಜಿಲ್ಲಾ ಮಟ್ಟದ, ತಾಲೂಕು ವ್ಯಾಪ್ತಿ, ಈ ಒಂದು ಗ್ರಾಮ, ಸಣ್ಣ ಗ್ರಾಮ, ಎಲ್ಲ ರೈತಾಪಿ ಜನರ ಅನ್ಎಜುಕೇಟೆಡ್ ಇರ್ತಾರೆ. ಈ ಒಂದು ನೀವು ಕಂಪ್ನಿ ಪ್ರತಿ ಒಂದು ಚೀಟಿ ಇದರಲ್ಲಿ ಮಂತ್ಲಿ ಆಗಲಿ 1,000 ಅವರ ಒಂದು ಕನಸು ನನಸು ಯಾವ ರೀತಿ ನಿಮ್ಮ ಕಂಪ್ನಿಗೆ ಅವರ ಸಾಥ್ ನೀಡಿ ಅವರ ಕುಟುಂಬಗಳಿಗೆ ನೀವು ಒಂದು ಸಹಕಾರ ನೀಡ್ತೀರಿ. ಸೊ ಅದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನಾವು ಈ ಕಂಪನಿನ ಶುರು ಮಾಡಿದಾಗ ನಮ್ಗಿದ್ದಂತ ಯೋಚನೆ ಒಂದೇ, ನಮ್ಮ ಜೊತೆ ಬಂದಿರುವಂತ ಜನಗಳು ಆಗಿರ್ಲಿ, ಕಸ್ಟಮರ್ಸ್ ಆಗಿರ್ಲಿ, ಅವರೂ ಸಹ ಬೆಳಿಬೇಕು. ಖಂಡಿತವಾಗ್ಲೂ ಪ್ರತಿಯೊಬ್ರು ನಮ್ಮ ಜೊತೆ ಬರುವಂತವ್ರು ಯಾವುದೇ ತರದ ಭಯ ಪಡುವಂತ ಅಗತ್ಯ ಇಲ್ಲ, ಯಾವುದೇ ತರ ಯೋಚನೆ ಇಟ್ಕೊಳ್ಳುವಂತ ಅಗತ್ಯ ಇಲ್ಲ, ರೈಟ್. ಕಂಪನಿ ಒಳ್ಳೆ ಒಂದು ದಾರಿಯಲ್ಲೇ ನಡೀತಾ ಹೋಗ್ತಾ ಇದೆ, ಒಳ್ಳೆ ಒಂದು ಯೋಚನೆಯಲ್ಲೇ ನಡೀತಾ ಹೋಗ್ತಾ ಇದೆ. ಸೊ ಖಂಡಿತವಾಗ್ಲೂ ಬರುವಂತವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿಂದ ಒಂದು ಒಳ್ಳೆ ಜೀವನ ಕಾಯ್ದೆ, ಒಂದು ಏನಾದ್ರೂ ಒಂದು ಏನ್ ಹೇಳೋದು ಒಳ್ಳೇದಾಗುತ್ತೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಅದನ್ನ ಹೇಳ್ಬಿಟ್ಟು ನನ್ಗೆ ಲೈಕ್ ಇವಾಗ ಬಂದಿರೋ ಪ್ರತಿಯೊಬ್ಬರಿಗೂ ಏನ್ ನಿಮ್ ತಲೆಯಲ್ಲಿ ಡೌಟ್ ಇತ್ತು, ಏನ್ ಕ್ವಶನ್ ಇದೆ, ಅದು ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೊಳ್ತೀನಿ, ರೈಟ್. ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಕರೆದವ್ರು ಇಲ್ಲಿ ಇರ್ತಾರೆ. ಸೊ ಅವ್ರ ಹತ್ರ ಮಾತಾಡಿ, ನಂತರ ನಾನು ಹೊರಗಡೆ ಇರ್ತೀನಿ. ಏನಾದ್ರೂ ಕ್ವಶನ್ಗಳಿದ್ರೆ, ಏನಾದ್ರು ಪ್ರಶ್ನೆಗಳಿದ್ರೆ ಮಾತಾಡಿ ಕೇಳಿ. ಯಾಕಂದ್ರೆ ಕೇಳಿದ್ರೆ ವಿಷಯ ಅರ್ಥ ಆಗೋದು, ಹೌದಾ ಅಲ್ವಾ, ರೈಟ್. ನಾವು ಸುಮ್ಮನೆ ಇದ್ ಬಿಟ್ರೆ ನಮ್ದ ಯೋಚನೆ ನಾವು ಮಾಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಇಲ್ಲ, ರೈಟ್. ಸೊ ಖಂಡಿತವಾಗ್ಲೂ ಡ್ರೀಮ್ ಡೀಲ್ ಒಂದು ಒಳ್ಳೆ ಯೋಚನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ, ರೈಟ್. ಒಂದು ಒಳ್ಳೆ ಯೋಜನೆ ಇಟ್ಕೊಂಡು ಕೂಡ ಕೆಲಸ ಮಾಡ್ತಾ ಇದೆ. ಸೊ ಪ್ರತಿಯೊಬ್ರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ, ರೈಟ್, ಕೈ ಜೋಡಿಸಿ ಅದೇ ರೀತಿ ಡ್ರೀಮ್ ಡೀಲ್ ನ ಬೆಳೆಸಕ್ಕೆ ಸಹಾಯ ಮಾಡಿ. ಅದೇ ರೀತಿ ಹೇಳೋದಂತಾರೆ ಡ್ರೀಮ್ ಡೀಲ್ ಜೊತೆ ನೀವು ಕೈ ಜೋಡಿಸಿ, ನೀವು ಬೆಳೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಟ್ಸ್ ಆಲ್. ಜನಗಳು ಯಾರೆಲ್ಲ ನಮ್ಮ ಜೊತೆ ಬಂದಿದ್ದಾರೆ, ಯಾರೆಲ್ಲ ಕಸ್ಟಮರ್ಸ್ ಬಂದಿದ್ದಾರೆ, ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಸಿಕ್ಕಂತ ಪ್ರೈಸಸ್ ಗಳು ಏನಿದೆ, ಲೈಕ್ ಗಾಡಿ ಆಗಿರ್ಬೋದು, ಲೈಕ್ ಕಾರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದನ್ನೆಲ್ಲ ನಾವು ಟೈಮ್ ಕೊಟ್ಟು ತಲುಪಿಸಿ ಕಸ್ಟಮರ್ಸ್ ಗಳಿಗೆ ಖಂಡಿತವಾಗ್ಲೂ ನಾವು ಮುಂದೆ ಬೆಳೀತಾ ಬರ್ತಾ ಇದೀವಿ. ಸೊ ನಿಮ್ಗೆ ಕಸ್ಟಮರ್ ಕೊಟ್ಟಿರುವಂತ ವಿಡಿಯೋಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಲೈಕ್ ಇವ್ರ ಹತ್ರ ನೀವು ಕೇಳ್ಬೋದು, ನೋಡ್ಬೋದು ಅದನ್ನ, ರೈಟ್. ಸೊ ನಾವು ಎಲ್ಲವನ್ನು ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಂಡು ಜನಗಳ ಮುಂದೆ ನಾವು ಮಾಡ್ತಾ ಇದೀವಿ ಖಂಡಿತವಾಗ್ಲೂ, ರೈಟ್. ಇಲ್ಲ ಅಂತಂದ್ರೆ
ಯಾರು ಮೋಸ ಮಾಡಿ ನಡ್ತಾರೆ ಅವ್ರು ಹೆಚ್ಚಂದ್ರೆ ಒಂದು 5-10 ತಿಂಗಳು 1 ವರ್ಷ ಇರ್ಬೋದು, ಹೌದಾ ಅಲ್ವಾ? ರೈಟ್. ನಾವ್ ಇವಾಗ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ನಮ್ದು ಒಂದೊಂದು ಮಂಗಳೂರಲ್ಲಿ 5 ಫ್ಲೋರ್ ಬಿಲ್ಡಿಂಗ್ ಇದೆ, ರೈಟ್. ಅದಾದ ನಂತರ ಶೋರೂಮ್ಗಳಾಗಿರ್ಬೋದು, ಬೆಂಗಳೂರು, ಮೈಸೂರು ಶೋರೂಮ್ ನಾನು ಹೇಳಿದಾಗೆ, ರೈಟ್. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆಫೀಸ್ಗಳು ಹತ್ತತ್ರ ಅದು 11 ಆಫೀಸ್ಗಳಿವೆ, ರೈಟ್. ಒಂದೊಂದು ಆಫೀಸ್ ಮೇಲೆ ಹತ್ತತ್ರ ಅಂದ್ರು 10 ಲಕ್ಷ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ಸೊ ಇಷ್ಟು ಕೋಟಿಗಟ್ಟಲೆ ಖರ್ಚು ನಾವು ಯಾಕೆ ಮಾಡ್ತಾ ಇದ್ದೀವಿ? ಯಾಕಂತಂದ್ರೆ ನಮ್ ಜೊತೆ ಬಂದಂತ ಕಸ್ಟಮರ್ಗಳು ಯಾರಿದ್ದಾರೆ ಅವ್ರಿಗೆ ಗೊತ್ತಿರ್ಲಿ ಡ್ರೀಮ್ ಡೀಲ್ ಅನ್ನೋದು ಬರೀ ಏನೋ ಒಂದು ಹೇಳ್ಬಿಟ್ಟು ಏನೋ ಈ ಒಂದು ಸೇವಿಂಗ್ಸ್ ಪ್ಲಾನ್ ಮುಖಾಂತರ ಆದಷ್ಟು ಜನಗಳ ಹತ್ರ ನಾವು ತಲುಪಕ್ಕೆ ಮಾಡ್ತಿರುವಂತ ಪ್ರಯತ್ನ ಸರ್ ಇದು. ತಮ್ಮಲ್ಲಿ ಇನ್ನೊಂದು ಮಾತು ಲಾಸ್ಟ್ ಚಾನ್ಸ್. ಈ ಒಂದು ನಿಮ್ಮ ಸಮಸ್ಯೆ ಈಗಾಗಲೇ ಸಮಸ್ತ ಜನತೆಗೆ ನಿಮ್ಮ ಡ್ರೀಮ್ ಒಂದು ಕಂಪ್ನಿಯಿಂದ ಬೇಜಾನು ಒಂದು ಪ್ರೈಜಸ್ ಆಗಲೆಲ್ಲ ನೀಡ್ತಾ ಇದಾರಲ್ಲ, ಮುಂಬರುವ ದಿನಗಳಲ್ಲಿ ಕೋಲಾರ ಜಿಲ್ಲೆನಲ್ಲಿ ನಿಮ್ಮ ಒಂದು ಸಂಸ್ಥೆ ಒಂದು ಓಪನ್ ಮಾಡಿದ್ರೆ ಈ ಭಾಗದ ಜನರು ತಾಲೂಕು ಸಮೇತ ಕೋಲಾರ ಜಿಲ್ಲೆ ಸಂಬಂಧಪಟ್ಟ ಎಲ್ಲ ತಾಲೂಕು ಫಲಾನುಭವಿಗಳು ಆ ಒಂದು ಡ್ರೀಮ್ ಇದಕ್ಕೆ ಈಗ ಇನ್ನು ಹೆಚ್ಚಿನ ರೀತಿಯಲ್ಲಿ ಕಟ್ಟಿ ನಿಮ್ಮ ಒಂದು ಇದು ಮಾಡ್ತಾರೆ. ಆ ಒಂದು ರೈತಾಪಿ ಜನರಿಗೆ ಒಂದು ನಿಮ್ಮ ಕಂಪ್ನಿ ಬಗ್ಗೆ ನಿಮ್ಮ ಜನರ ಬಗ್ಗೆ ಅವರೊಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹೌದೌದು, ಖಂಡಿತವಾಗ್ಲು. ಸೊ ನಾವು ಅದನ್ನ ಮಾಡೇ ಮಾಡ್ತೀವಿ. ಏನ್ ಹೇಳಿದೀವಿ ಅದನ್ನ ನಾವು ಮಾಡೇ ಮಾಡ್ತೀವಿ. ಇದುವರೆಗೂ 1 ವರ್ಷದಲ್ಲಿ ನಾವು ಏನ್ ಹೇಳಿದೀವಿ ಅದನ್ನ ಖಂಡಿತವಾಗ್ಲೂ ಮಾಡೇ ಮಾಡಿದ್ದೀವಿ. ಸೊ ಮುಂದೆ ಬರುವಂತ ದಿನಗಳಲ್ಲಿ ಇಲ್ಲೂ ಕೂಡ ಒಂದು ಒಳ್ಳೆ ಕಸ್ಟಮರ್ ಬಂದರೆ ಇಲ್ಲಿಂದ ಈ ಜಾಗದಿಂದ ಖಂಡಿತವಾಗ್ಲೂ ಕಸ್ಟಮರ್ ಬರ್ತಾ ಇದ್ದಾರೆ. ಸೊ ಅದೇ ರೀತಿ ಇನ್ನೂ ಮಟ್ಟದಲ್ಲಿ ಬೆಳವಣಿಗೆ ಆದ್ರೆ ಖಂಡಿತವಾಗ್ಲೂ ಇಲ್ಲೂ ಒಂದು ಆಫೀಸ್, ಇಲ್ಲೂ ಒಂದು ಶೋರೂಮ್ ಗಳನ್ನ ನಾವು ಓಪನ್ ಮಾಡುವಂತ ಯೋಚನೆ ನಮಗೂ ಕೂಡ ಖಂಡಿತವಾಗ್ಲೂ ಇದ್ದೇ ಇದೆ. ಅದನ್ನ ಮಾಡ್ಬಿಟ್ಟು ಖಂಡಿತವಾಗ್ಲೂ ನಾವು ಈ ಡ್ರೀಮ್ ಡೀಲ್ ಸಂಸ್ಥೆ ಜೊತೆ ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅವ್ರ ಜೀವನದಲ್ಲೂ ಒಂದು ಬೆಳವಣಿಗೆ ಆಗ್ಲಿ, ಅವ್ರ ಜೀವನದಲ್ಲೂ ಒಂದು ಖುಷಿ ಕಾಣ್ ಬರ್ಲಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ನಾನು ಅಷ್ಟೇ ಸರ್. ಒಂದು ನಾವು ಯೋಚನೆ ಇಟ್ಕೊಂಡೆ ಈ ಕಂಪ್ನಿನ ಶುರು ಮಾಡಿದ್ದು, ರೈಟ್. ಸೊ ಅದೇ ರೀತಿಯಾದಂತವ್ರು ನಾವು ಪ್ರತಿ ತಿಂಗಳು ಇಟ್ಟಿರುವಂತ ಪ್ರೈಸಸ್ ಆಗಿರ್ಲಿ, ನಾವು ಅದನ್ನ ಆ ಮೂಮೆಂಟ್ ಅಲ್ಲಿ ಆ ತಿಂಗಳೇ ನಾವು ಜನಗಳಿಗೆ ತಲುಪಿಸ್ಕೊಡ್ತಾ ಇದ್ದೀವಿ. ಇವಾಗ ಒಂದು ನಾವು ಹೇಳಿದಾಗ ನಾನು ಅವಾಗ ಹೇಳ್ದೆ ಏನಂತಂದ್ರೆ ಒಂದು ಮನೆ ಕಟ್ಟೋದು ತುಂಬಾನೇ ಕಷ್ಟದ ವಿಷಯ, ರೈಟ್. ನಮ್ಮ ಈ ಒಂದು ಸೀಸನ್ 2D ಏನಿದೆ ಇಲ್ಲಿ ನಾವು ಏನ್ ಬಂದಿದ್ದೀವಿ ಇಲ್ಲಿ ಕೋಲಾರಲ್ಲಿ, ರೈಟ್. ಸೊ ಇದರಲ್ಲಿ ನಾವು ಹತ್ತತ್ರ 2 ಮನೆಯನ್ನ ಕೊಡ್ತಾ ಇದ್ದೀವಿ, ರೈಟ್. ಕಾರ್ಗಳನ್ನ ಕೊಡ್ತಾ ಇದೀವಿ, ಬೈಕ್ ಗಳನ್ನ ಕೊಡ್ತಾ ಇದೀವಿ, ನಮ್ಮ ಕಸ್ಟಮರ್ ಗಳಿಗೆ ಗಿಫ್ಟ್ ಆಗಿ ಕೊಡ್ತಾ ಇದೀವಿ, ರೈಟ್. ಸೊ ಒಂದು ಮನೆ ಕಟ್ಟೋದ್ರೆ ಖಂಡಿತವಾಗ್ಲೂ ಒಂದು ದೊಡ್ಡ ವಿಷಯನೇ, ತುಂಬಾನೇ ಕಷ್ಟದ ವಿಷಯ, ರೈಟ್. ಸೊ ಒಬ್ಬರಿಗೆ ಒಂದು ಮನೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಡವರಿಗೆ ಅದೊಂದು ತಲುಪುತ್ತೆ, ರೈಟ್. ಬಡವರಿಗೆ ಯಾರಿಗಾದ್ರೂ ಅಗತ್ಯ ಇದೆ ಅವ್ರ ಕೈಗೆ ತಲುಪಲಿ ಅನ್ನೋದೇ ನಮ್ದು ಕೂಡ ಏನೇನೋದು ಯೋಚನೆ ಇರೋದು, ರೈಟ್. ಯಾರಿಗಾದ್ರೂ ನಿಜವಾಗ್ಲೂ ತುಂಬಾನೇ ಅಗತ್ಯ ಇದೆ ಅವ್ರಿಗೆ ಇದು ಸಿಗಬೇಕು, ರೈಟ್. ಆ ಕಷ್ಟದಲ್ಲಿರುವಂತ ಜನಗಳಿಗೆ ಇದು ತಲುಪಿ ಡ್ರೀಮ್ ಡೀಲ್ ಗ್ರೂಪ್ ಕಡೆಯಿಂದ ಅವ್ರಿಗೂ ಒಂದು ಸಹಾಯ ಆಗ್ಬೇಕು ಅಂತ. ನಿಮ್ಗೆ ಡ್ರೀಮ್ ಡೀಲ್ ಗ್ರೂಪ್ ನೋಡಿ ಇವಾಗ ಗೊತ್ತಿರೋ ಸರಿ ಗೊತ್ತಿಲ್ಲ ಅನ್ಸುತ್ತೆ. ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಡ್ರೀಮ್ ಅಂದ್ರೆ ಏನು ಯಾರಾದ್ರು ಹೇಳ್ಬೋದಾ? ಡ್ರೀಮ್ ಅಂದ್ರೆ ಕನಸು, ಡೀಲ್ ಅಂದ್ರೆ ವ್ಯವಹಾರ. ನಮ್ಮ ಕನಸಿನ ಜೊತೆಗೆ ವ್ಯವಹಾರನ ಮಾಡ್ತಾ ಇದೀವಿ. ನಮ್ಮ ಕನಸನ್ನ ನನಸು ಮಾಡೋದು ಹೇಗೆ ಅಂತ ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆ ನಮ್ಗೆ ತಿಳಿಸ್ಕೊಡುತ್ತೆ ಇವತ್ತು. ಆಕ್ಚುಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡಕ್ಕೆ ನಾವು ಒಂದು ಗ್ರೇಟ್ ಪರ್ಸನಾಲಿಟಿನ ಇಂಟ್ರೊಡ್ಯೂಸ್ ಮಾಡೋಣ ಇವಾಗ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಒನ್ ಆಫ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆಗೆ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ತುಂಬಾ ಜನ ಬಡವರ ಕುಟುಂಬಕ್ಕೆ ಅವರು ಒಂದು ಒಳ್ಳೆ ಇದನ್ನ ರೂಪಿಸ್ಕೊಟ್ಟಿದ್ದಾರೆ. ಅವ್ರನ್ನ ಇವಾಗ ವೇದಿಕೆ ಮೇಲೆ ಕರೆಯೋಣ. ಎಲ್ರು ಒಂದು ಜೋರಾದ ಚಪ್ಪಾಳೆ. ಅದನ್ನ ಬರೀ 2-3 ತಿಂಗಳಲ್ಲಿ ಮಾಡಿದ್ವಿ, ರೈಟ್. ಸೊ ಅದರಿಂದಾಗಿ ನಾವೇನಾಯ್ತು 2024 ಬಂದಾಗ ನಾವು ಸೆಕೆಂಡ್ ಸೀಸನ್ ಗಳನ್ನ ಸ್ಟಾರ್ಟ್ ಮಾಡಿದಾಗ ನಾವು ಇಟ್ಕೊಂಡ ಟಾರ್ಗೆಟ್ ಏನಂತಂದ್ರೆ ನಾವು ಈ ವರ್ಷದಲ್ಲಿ 2024ರಲ್ಲಿ ಹತ್ತತ್ರ 1 ಲಕ್ಷ ಕಸ್ಟಮರ್ಸ್ ನ ಟಚ್ ಮಾಡ್ತೀವಿ ಅಂತ ಹೇಳಿ ನಾವು ಯೋಚನೆ ಇಟ್ಕೊಂಡು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಇದು ತಿಂಗಳು ಸೆಪ್ಟೆಂಬರ್ ತಿಂಗಳು, ರೈಟ್. ಸೊ ಹತ್ತತ್ರ ಇವಾಗ ಆಯ್ತು ಒಂದು 7-8 ತಿಂಗಳು ಆಯ್ತು ಈ ವರ್ಷದ್ದು ಏನಿದೆ, ರೈಟ್. 2024 ಒಂದು 7 ತಿಂಗಳು 9 ತಿಂಗಳಾಯ್ತು, ಹೌದು 9 ತಿಂಗಳು, ಇದು 9ನೇ ತಿಂಗಳು, ರೈಟ್. ಸೊ ಹತ್ತತ್ರ ನಾವು ಇವಾಗ ಹೇಳೋದಂತಾದ್ರೆ ನಾವು 2024 ಇಟ್ಟಂತ ಟಾರ್ಗೆಟ್ ಏನು 1 ಲಕ್ಷ ಕಸ್ಟಮರ್ಸ್. ಅಂಡ್ ಇವಾಗ ಖುಷಿಯ ವಿಚಾರ ಏನಂತಂದ್ರೆ ಡ್ರೀಮ್ ಡೀಲ್ ಗ್ರೂಪ್ ಅಲ್ಲಿ ಆಲ್ರೆಡಿ ತಿಂಗಳ 1,000 ಕಟ್ಟಿ ಪಾವತಿ ಮಾಡುವಂತ ಕಸ್ಟಮರ್ ಹತ್ತತ್ರ 70,000 ಕಸ್ಟಮರ್ ಗಿಂತ ಜಾಸ್ತಿ ಇದ್ದಾರೆ, ರೈಟ್. ಸೊ ನಾವು ಇಟ್ಟಂತ ಟಾರ್ಗೆಟ್ ಅನ್ನು ನಾವು ತಲುಪ್ತಾ ಇದ್ದೀವಿ ಖಂಡಿತವಾಗ್ಲು. ಇಲ್ಲ ಅಂತಂದ್ರೆ ನಮ್ಮ ಹತ್ರ ಆಲ್ರೆಡಿ ಬೇರೆ ಬಿಸ್ನೆಸಸ್ ಗಳು ಇದೆ. ನಾವು ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಇದ್ದೀವಿ, ಬೇರೆ ಆದಂತ ನಮ್ದು ಸಲೂನ್ಸ್ ಗಳಿದೆ. ಇವಾಗ ಸಲೂನ್ ಗಳ ಬಿಸ್ನೆಸ್ ಅನ್ನ ತರ್ತಾ ಇದೀವಿ ನಾವು ದೊಡ್ಡ ಮಟ್ಟದಲ್ಲಿ, ಸಣ್ಣ ಮಟ್ಟ. ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ. ಸ್ವಲ್ಪ ಹುಷಾರಿಲ್ಲ, ಸೊ ಹಾಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ.
ಆದ್ರೂ ಕೂಡ ಕೋಲಾರ ಜನತೆ ಇಲ್ಲೊಂದು ಇವೆಂಟ್ ಇಟ್ಟಿದ್ದಾರೆ ಕೋಲಾರ ಟೀಮ್ ಅಂತ ಹೇಳಿದ್ರು, ನಮ್ಮ ಪದ್ಮಮ್ಮ ಆಗಿರ್ಬೋದು, ನಮ್ಮ ಸರ್ ಆಗಿರ್ಬೋದು, ಇಲ್ಲೊಂದು ಇವೆಂಟ್ ಮಾಡ್ತಾ ಇದೀವಿ, ನಾವು ಸಪೋರ್ಟ್ ಬೇಕು ಅಂತ ಅದಕ್ಕೆ ಖಂಡಿತವಾಗ್ಲೂ ನಾವು ಬರ್ತೀವಿ ಅಂತ ಹೇಳಿ ಬಂದಿದ್ದೀವಿ. ರೈಟ್. ಸೊ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ನನ್ನ ಬಗ್ಗೆ ಹೇಳೋದಂತಾರೆ, ನನ್ನ ಹೆಸರು ಕಿಶನ್ ಅಂತ ಹೇಳಿ, ಕಿಶನ್ ಭಟ್. ಸೊ ಮೂಲತಃ ನಾನು ಮಂಗಳೂರು ಭಾಗದಿಂದ ಬಿಲಾಂಗ್ ಆಗ್ತೀನಿ. ಸೊ ಮಂಗಳೂರಿನಿಂದ ಬಿಲಾಂಗ್ ಆಗಿ ಹುಟ್ಟು ಬೆಳೆದಿದ್ದ ಅಲ್ಲೇ ನಾನು. ಸೊ ನನ್ನ ಎಜುಕೇಶನ್ ಕೂಡ ಮಂಗಳೂರಲ್ಲೇ ಮುಗಿಸ್ಕೊಂಡೆ. ನಾನು BCom ಮಾಡಿದ್ದೀನಿ, ಗ್ರಾಜುಯೇಟ್. ಸೊ ಎಜುಕೇಶನ್ ಮುಗಿಸಿದ ನಂತರ ಹತ್ರ 3-4 ವರ್ಷ ನಾವು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಕೆಲವೊಂದು ಮಾರ್ಕೆಟಿಂಗ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಯಾಕಂತಂದ್ರೆ ನಮ್ಗೆ ಒಂದು ವಿಷಯ ಗೊತ್ತಿತ್ತು, ಏನಂತಂದ್ರೆ ನಾವು ಏನಾದ್ರು ಬೆಳಿಬೇಕು ಅಂತ ಏನಾದ್ರು ಬಿಸ್ನೆಸ್ ಮಾಡಬೇಕು, ಯಾವ್ದಾದ್ರು ಒಳ್ಳೆ ರೀತಿಯ ಬಿಸ್ನೆಸ್ ಅನ್ನ ನಾವು ಮಾಡಬೇಕು, ಜನಗಳಿಗೆ ತಲುಪಬೇಕು ಅನ್ನೋದು ನಮ್ಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ಬಿಟ್ಟು ಮಾಡೋಣ. ಯಾಕಂತಂದ್ರೆ ನಾವು ಎಲ್ಲಿ ಹೋದ್ ಕೆಲಸ ಮಾಡಿದ್ರು ಕೂಡ ಇನ್ನೊಬ್ರು ಏನ್ ಹೇಳ್ತಾರೆ ಅದೇ ನಡೀತಾ ಇತ್ತು. ಕಂಪ್ನಿ ಜನಗಳಿಗೋಸ್ಕರ ಮಾಡುವಂತ ಕಂಪ್ನಿ ಖಂಡಿತವಾಗ್ಲೂ ಯಾವ್ದು ಇರ್ಲಿಲ್ಲ. ಸೊ ನಾವು ಅವ್ರ ಲಾಭಕ್ಕೋಸ್ಕರ ಮಾಡ್ತಾ ಇದ್ರು ಹೊರತು ಯಾವ್ದು ಜನಗಳಿಗೋಸ್ಕರ ಮಾಡುವಂತ ಕಂಪ್ನಿ ಇರ್ಲಿಲ್ಲ. ಸೊ ಆ ಟೈಮಲ್ಲಿ ನಾವು ಅನ್ಕೊಂಡಿದ್ದು ಏನಂತಂದ್ರೆ ನಾವು ಒಂದು ಅಂತ ಕಂಪ್ನಿನ ಸ್ಟಾರ್ಟ್ ಮಾಡೋಣ, ಯಾವ್ದು ನಮಗೂ ಸಹ ಆಗ್ಬೇಕು, ನಾವು ಬೆಳಿಬೇಕು, ಅದೇ ರೀತಿ ಜನಗಳು ಕೂಡ ಬೆಳಿಬೇಕು, ಜನಗಳು ಸಹ ಬೆಳಿಬೇಕು ಅನ್ನುವಂತ ಒಂದು ಯೋಚನೆ ಇಟ್ಕೊಂಡು ಸ್ಟಾರ್ಟ್ ಮಾಡುವಂತ ಕಂಪನಿ ಇವತ್ತಾಗಿದೆ ಡ್ರೀಮ್ ಡೀಲ್ ಗ್ರೂಪ್. ರೈಟ್. ಸೊ ಅದಕ್ಕೊಂದು ಜೋರಾದ ಚಪ್ಪಾಳೆ. ರೈಟ್. ಸೊ ಸರಿ, ಇವಾಗ ನಮ್ಗೆ ಅರ್ಥ ಆಯ್ತು ಕಂಪನಿ ಒಳ್ಳೆದಿದೆ, ಚೆನ್ನಾಗಿದೆ, ಆದ್ರೆ ಇದ್ರಲ್ಲಿ ನಮ್ಗೇನು ಲಾಭ ಅಂತ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಯಾವ್ದು ಅಂತಂದ್ರೆ ನಮ್ ಕಾನ್ಸೆಪ್ಟ್ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ಅಂತಂದ್ರೆ ನಾವು ಜನಗಳಿಗೋಸ್ಕರ, ಯಾಕಂತಂದ್ರೆ ಒಂದೇ ಸಮನೆ 15-20 ಸಾವಿರ ಕೊಟ್ಟು ಏನಾದ್ರೂ ಒಂದು ಪ್ರಾಡಕ್ಟ್ ಮನೆಗೆ ಬೇಕಾಗಿರುವಂತ ವಸ್ತುಗಳನ್ನ ಖರೀದಿಸಬೇಕಾದ್ರೆ ಜನಗಳಿಗೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ದುಡಿಮೆ ಮಾಡ್ತಾರೆ, ಆದ್ರೆ ಏನಂದ್ರೆ ಸೇವ್ ಮಾಡೋದು ಕಷ್ಟ, ಅಂದ್ರೆ ಅದನ್ನ ಕೂಡಿಸಿಡೋದು ತುಂಬಾನೇ ಕಷ್ಟದ ಕೆಲಸ. ಸೊ ಅದನ್ನ ನಾವಿಲ್ಲಿ ಆ ಒಂದು ತೊಂದರೆ ಏನಿದೆ ಅದನ್ನ ನಿವಾರಿಸಿ ಕೊಡ್ತಾ ಇದೀವಿ. ಯಾವ್ದ್ರ ಮುಖಾಂತರ, ನಮ್ಮ ಸೇವಿಂಗ್ಸ್ ಪ್ಲಾನ್ ಮುಖಾಂತರ, ನಮ್ಮ ಯಾವ ಸ್ಕೀಮ್ ಅನ್ನೋದನ್ನ ಮಾಡ್ಕೊಡ್ತಾ ಇದೀವಿ. ಆ ಒಂದು ಹೂಡಿಕೆಯನ್ನ ಮಾಡಕ್ಕೋಸ್ಕರ ನಾವು ಸಹಾಯ ಮಾಡಿ ಕೊಡ್ತಾ ಇದೀವಿ ಇಲ್ಲಿ. ರೈಟ್. ಸೊ ಇವಾಗಲೇ ಕೇಳಿರ್ಬೋದು, ಪ್ಯಾಂಪ್ಲೆಟ್ಸ್ ಇದೆಯಾ? ರೈಟ್. ಸೊ ನೀವೆಲ್ಲರೂ ಕೇಳಿರ್ಬೋದು, ಪ್ಯಾಂಪ್ಲೆಟ್ ನೋಡಿರ್ಬೋದು, ಎಲ್ಲರೂ ಬ್ರೋಷರ್ ನೋಡಿದೀರಾ? ರೈಟ್. ಪ್ರತಿಯೊಬ್ರು ನೋಡಿದೀರಲ್ಲ ಬ್ರೋಷರ್? ರೈಟ್. ಸೊ ಬ್ರೋಷರ್ ನೋಡಿದ ನಂತರ ಪ್ರತಿಯೊಬ್ರು ಗೊತ್ತಾಗಿರ್ಬೋದು, ಏನೋ ಪ್ರೈಸಸ್ ಕೊಡ್ತಾ ಇದಾರೆ, ಇಲ್ಲಿ ದೊಡ್ಡ ದೊಡ್ಡ ಪ್ರೈಸಸ್ ಗಳನ್ನ ಕೊಡ್ತಾ ಇದ್ದಾರೆ. ರೈಟ್. ಏನೋ ಒಂದು ಒಳ್ಳೆ ಮನೆ ಸಿಗ್ತಾ ಇದೆ ಅಂತೆ, ಗಾಡಿ ಸಿಗ್ತಾ ಇದೆ ಅಂತಂತೆ, ಬೈಕ್ ಗಳು ಸಿಗುತ್ತೆ ಅಂತೆ, ಕೇಳಿರ್ಬೋದು, ಇದು ನೋಡಿರ್ಬೋದು, ನಿಮ್ಮನ್ನ ಕರೆದಿವ್ರು ಹೇಳಿರ್ಬೋದು ಇದ್ರ ಬಗ್ಗೆ. ರೈಟ್. ಸೊ ಇದು ಹೇಗ್ ಕೊಡಕ್ ಸಾಧ್ಯ? ಕೆಲವೊಬ್ರಿಗೆ ಇರ್ಬೋದು, ಇದು ಸಾಧ್ಯನಾ, ಇಷ್ಟೆಲ್ಲ ಕೊಡ್ತಾ ಇದಾರೆ, ಹೆಂಗ್ ಕೊಡ್ತಾರೆ ಒಂದೇಟ? ಅವರಿಗೊಂದು ಎಷ್ಟು ಕಸ್ಟಮರ್ ತಲುಪಬೇಕು ನೋಡಿ, ಒಂದು 5,000 ಕಸ್ಟಮರ್ ತಲುಪಬೇಕು ಅಂತ ಅವ್ರ ತಲೆಯಲ್ಲಿ ಇರುತ್ತೆ, ಆದ್ರೆ ಅದವ್ರನ್ನ ಸಾಧ್ಯ ಆಗಲ್ಲ. ಎಷ್ಟೋ ಜನಗಳಿಗೆ ತೊಂದರೆ ಏನಂತಂದ್ರೆ, ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ಸುಲಭ. ಸರ್ ಇವಾಗ ಹೇಳೋದಂತಾದ್ರೆ, ಇವಾಗ ಈ ಮೈಕ್ ಇದೆ ನಿಮ್ ಕೈಯಲ್ಲಿ, ಈ ಮೈಕ್ ನ ತಯಾರಿಸೋದು ಸುಲಭ. ಇದನ್ನ ಮಾಡೋರು ಯಾರಾದ್ರೂ ಇರ್ತಾರೆ, ಒಂದು ಕಂಪನಿ ಇರುತ್ತೆ, ತಯಾರಿಸ್ತಾರೆ. ನಾಳೆ ಜನಗಳು ಯಾರೆಲ್ಲ ನಮ್ಮ ಜೊತೆ ಬಂದಿದ್ದಾರೆ, ಯಾರೆಲ್ಲ ಕಸ್ಟಮರ್ಸ್ ಬಂದಿದ್ದಾರೆ, ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆ ಸಿಕ್ಕಂತ ಪ್ರೈಸಸ್ ಗಳು ಏನಿದೆ, ಲೈಕ್ ಗಾಡಿ ಆಗಿರ್ಬೋದು, ಲೈಕ್ ಕಾರ್ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಇದನ್ನೆಲ್ಲ ನಾವು ಟೈಮ್ ಕೊಟ್ಟು ತಲುಪಿಸಿ ಕಸ್ಟಮರ್ಸ್ ಗಳಿಗೆ ಖಂಡಿತವಾಗ್ಲೂ ನಾವು ಮುಂದೆ ಬೆಳೀತಾ ಬರ್ತಾ ಇದೀವಿ. ಸೊ ನಿಮ್ಗೆ ಕಸ್ಟಮರ್ ಕೊಟ್ಟಿರುವಂತ ವಿಡಿಯೋಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಲೈಕ್ ಇವ್ರ ಹತ್ರ ನೀವು ಕೇಳ್ಬೋದು, ನೋಡ್ಬೋದು ಅದನ್ನ. ರೈಟ್. ಸೊ ನಾವು ಎಲ್ಲವನ್ನು ಟ್ರಾನ್ಸ್ಪರೆಂಟ್ ಆಗಿ ಇಟ್ಕೊಂಡು ಜನಗಳ ಮುಂದೆ ನಾವು ಮಾಡ್ತಾ ಇದೀವಿ ಖಂಡಿತವಾಗ್ಲೂ. ರೈಟ್. ಇಲ್ಲ ಅಂತಂದ್ರೆ ಯಾರು ಮೋಸ ಮಾಡಿ ನಡ್ತಾರೆ ಅವ್ರು ಹೆಚ್ಚಂದ್ರೆ ಒಂದು 5-10 ತಿಂಗಳು, 1 ವರ್ಷ ಇರ್ಬೋದು. ಹೌದಾ ಅಲ್ವಾ? ರೈಟ್. ನಾವ್ ಇವಾಗ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೇವೆ. ನಮ್ದು ಒಂದೊಂದು ಮಂಗಳೂರಲ್ಲಿ 5 ಫ್ಲೋರ್ ಬಿಲ್ಡಿಂಗ್ ಇದೆ. ರೈಟ್. ಅದಾದ ನಂತರ ಶೋರೂಮ್ ಗಳಾಗಿರ್ಬೋದು, ಬೆಂಗಳೂರು, ಮೈಸೂರು ಶೋರೂಮ್ ನಾನು ಹೇಳಿದಾಗೆ. ರೈಟ್. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಆಫೀಸ್ಗಳು ಹತ್ತತ್ರ ಅದು 11-12 ಆಫೀಸ್ಗಳಿವೆ. ರೈಟ್. ಒಂದೊಂದು ಆಫೀಸ್ ಮೇಲೆ ಹತ್ತತ್ರ ಅಂದ್ರು 10 ಲಕ್ಷ ಇನ್ವೆಸ್ಟ್ಮೆಂಟ್ ಬೀಳುತ್ತೆ. ಸೊ ಇಷ್ಟು ಕೋಟಿಗಟ್ಟಲೆ ಖರ್ಚು ನಾವು ಯಾಕೆ ಮಾಡ್ತಾ ಇದ್ದೀವಿ? ಯಾಕಂತಂದ್ರೆ ನಮ್ ಜೊತೆ ಬಂದಂತ ಕಸ್ಟಮರ್ ಗಳು ಯಾರಿದ್ದಾರೆ ಅವ್ರಿಗೆ ಗೊತ್ತಿರ್ಲಿ ಡ್ರೀಮ್ ಡೀಲ್ ಅನ್ನೋದು ಬರೀ ಏನೋ ಒಂದು ಹೇಳ್ಬಿಟ್ಟು ಕನ್ಸ್ಟ್ರಕ್ಷನ್ ಕಂಪನಿನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಅದೇ ರೀತಿ ಲೈಕ್ ನಾವೇ ಇನ್ನು ಬರುವಂತ ಕೆಲವು ತಿಂಗಳಲ್ಲಿ ನಾವೇ ಯಾವ ರೀತಿ ಫ್ಲಾಟ್ಸ್ ಎಲ್ಲ ನೋಡ್ತಾ ಇದೀರಿ, ಫ್ಲಾಟ್ ಗಳನ್ನ ನಾವು ಪ್ರೈಸ್ ಆಗಿ ಕೊಡ್ತಾ ಇದೀವಿ ಅಂತ ನೀವು ನೋಡ್ತಾ ಇದ್ದೀರಾ. ರೈಟ್. ಸೊ ಆ ಪ್ರೈಸ್ ಗಳನ್ನ ನಾವೇ ಕನ್ಸ್ಟ್ರಕ್ಟ್ ಮಾಡ್ತೀವಿ, ಆ ಫ್ಲಾಟ್ ಗಳನ್ನ ನಾವೇ ಕನ್ಸ್ಟ್ರಕ್ಟ್ ಮಾಡಿ ಕಸ್ಟಮರ್ಸ್ ಗೆ ತಲುಪಿಸ್ತೀವಿ. ರೈಟ್. ಸೊ ಯಾಕಂತಂದ್ರೆ ಇವಾಗ ಸ್ಟಾರ್ಟಿಂಗ್ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿಬಿಟ್ಟು ನಾವು ಅವ್ರಿಗೆ ಕೊಡ್ತಾ ಇದ್ವಿ. ಆದ್ರೆ ಇಲ್ಲಿ ಏನ್ ಮಾಡ್ತೀವಿ, ಇನ್ನು ನಾವೇ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಫ್ಲಾಟ್ ಗಳನ್ನ ಕೊಡ್ತೀವಿ, ನಮ್ದೇ ಆದಂತ ಬಿಲ್ಡಿಂಗ್ ಗಳು ಕನ್ಸ್ಟ್ರಕ್ಟ್ ಮಾಡ್ತೀವಿ. ರೈಟ್. ಸೊ ಅದೇ ರೀತಿ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದು ಡ್ರೀಮ್ ಡೀಲ್ ಫರ್ನಿಚರ್ಸ್. ನಮ್ದೇ ಆದಂತ ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳನ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಮಂಗಳೂರಲ್ಲಿ ನಾವು ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಅನ್ನ ಸ್ಟಾರ್ಟ್ ಮಾಡಿ ಆಗಿದೆ. ರೈಟ್. ಯಾಕಂದ್ರೆ ಬೇರೆಯವರಿಂದ ಖರೀದಿಸಿಕೊಳ್ಳೋದಕ್ಕಿಂತ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅದೇ ರೀತಿ 5 ವರ್ಷ ವ್ಯಾರಂಟಿ ಕೊಡ್ತೀವಿ ನಾವು.
ಏನಾದ್ರೂ ಆದ್ರೆ ನಾವು ರಿಪ್ಲೇಸ್ ಮಾಡಿ ಕೊಡ್ತೀವಿ, ಡ್ಯಾಮೇಜ್ ಏನಾದ್ರು ಬಂದ್ರೆ ನಾವು ಅದನ್ನ ಚೇಂಜ್ ಮಾಡಿಸಿ ಕೊಡ್ತೀವಿ. ಅದಕ್ಕೆ ಬೇಕಾದಂತ ಒಂದು ಸರ್ವಿಸ್ ಇದೆ, ಖಂಡಿತವಾಗ್ಲೂ ಅದನ್ನ ನಾವು ಮಾಡಿ ಕೊಡ್ತೀವಿ, ರೈಟ್. ಸೊ ಇವಾಗ ಎಷ್ಟೋ ಲೈಕ್ ನೆಕ್ಸ್ಟ್ ಹೇಳೋದಂತ ಆದ್ರೆ ಮೇನ್ ಆಗಿ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್, ರೈಟ್. ಎಲೆಕ್ಟ್ರಾನಿಕ್ಸ್ ಯಾವ ರೀತಿ ಇವಾಗ ಎಷ್ಟೋ ಇದಿದೆ, ಯೂನಿಟ್ಸ್ ಇದೆ. ಇವಾಗ ಬೆಂಗಳೂರು ಪೈ ಸೇಲ್ಸ್ ಅಂತ ಬರುತ್ತೆ. ಸೊ ಪ್ರತಿ ಸೀಸನ್ ಗಳಲ್ಲೂ ನಾವು ಯಾವ್ದು ನಡೆಸ್ತೀವಿ, ಆ ಸೀಸನ್ ಗಳಲ್ಲಿ 10,000 ಕಸ್ಟಮರ್ಸ್ ಇರ್ತಾರೆ. ಸೊ ಅಷ್ಟು ಕಸ್ಟಮರ್ಸ್ ಇರೋದ್ರಿಂದ ತಿಂಗಳ 1 ಕೋಟಿ ಟರ್ನ್ ಓವರ್, 1.5 ಕೋಟಿ ಟರ್ನ್ ಓವರ್ ಬರುತ್ತೆ. ಅದರಲ್ಲಿ ನಾವು ಒಂದು 5% 10% ಗಿಫ್ಟ್ ಆಗಿ ಕೊಡ್ತಾ ಇದೀವಿ. ಏನು, ಕಾರ್ ಆಗಿರ್ಬೋದು, ಮನೆ ಆಗಿರ್ಬೋದು. ಸೊ ನಮ್ಗೊಂದು 20-30% ಏನ್ ಪ್ರಾಫಿಟ್ ಇರುತ್ತೆ. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ, 1 kg ಟೊಮೆಟೊಗೆ ಎಷ್ಟಿದೆ ಸರ್ ಇವಾಗ ರೇಟು? ಅದನ್ನ ನಾವು ಬಲ್ಕ್ ಅಲ್ಲಿ ಆರ್ಡರ್ ತಗೋತೀವಿ. ಎಲೆಕ್ಟ್ರಾನಿಕ್ ಅಂದ್ರೆ ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಗಳಾಗಿರ್ಬೋದು, ರೈಟ್. ಈ ಪ್ರಾಡಕ್ಟ್ ಗಳನ್ನ ನಾವು ಬಲ್ಕ್ ಅಲ್ಲಿ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೂ ಡಿಸ್ಕೌಂಟ್ ಸಿಗುತ್ತೆ. ಅದೇ 20 ರೂಪಾಯಿ ಟೊಮೆಟೊ ಹೇಗೆ ನಂಗೆ 15 ರೂಪಾಯಿ ಸಿಕ್ತು, ಅದೇ ರೀತಿ ನಮ್ಗೆ ಬಲ್ಕ್ ಅಲ್ಲಿ ತಗೊಳ್ಳೋದ್ರಿಂದ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಡಿಸ್ಕೌಂಟ್ ಅಲ್ಲಿ ಸಿಗೋದ್ರಿಂದ ಏನಾಗುತ್ತೆ, ನಾವು ಸಹ ನಿಮ್ಗೆ ಅದನ್ನ ಗಿಫ್ಟ್ ಗಳನ್ನ ಕೊಡ್ಬೋದು, ಒಳ್ಳೊಳ್ಳೆ ರೀತಿ ಒಳ್ಳೊಳ್ಳೆ ಗಿಫ್ಟ್ ಗಳನ್ನ ಕೊಡ್ಬೋದು. ಅದೇ ರೀತಿ ಲಾಸ್ಟ್ ಗೆ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ನಾವು ಕೂಡ ನಿಮ್ಗೆ ಆ ಪ್ರಾಡಕ್ಟ್ ಅನ್ನ ತಲುಪಿಸಬಹುದು, ಖಂಡಿತವಾಗ್ಲು, ರೈಟ್. ಸೊ ನಮ್ಗೆ ನಮ್ಮ ಹತ್ರ ಆಲ್ರೆಡಿ ಒಂದು ದೊಡ್ಡ ಕಸ್ಟಮರ್ಸ್ ಇದ್ದಾರೆ. ಸೊ ಅದನ್ನ ಹಿಡ್ಕೊಂಡು ನಾವು ಇವಾಗ ಬಿಸ್ನೆಸ್ ಮಾಡ್ತಾ ಇರೋದು, ಖಂಡಿತ.